ಬಿಡದಿನೂ ಸರಿ, ದಯಮಾಡಿ ಡಿ ಕೆ ಶಿವಕುಮಾರ್ ಅವರೇ, ನೀವು 2 ವರ್ಷ ರಾಜ್ಯ ಆಳಿ, ನಮಗೆ ಅಸಮಾಧಾನ ಇದೆ ಅಂತ ಇಲ್ಲ. ಯಾಕೆ ಅಸತ್ಯವನ್ನ ಹೇಳಿ ರೈತರ ಮನೆ ಹಾಳು ಮಾಡಲಿಕ್ಕೆ ಹೊರಟಿದ್ದೀರಿ? 1 ಗುಂಟೆ, 2 ಗುಂಟೆ, 3 ಗುಂಟೆ, 5 ಗುಂಟೆ, 10 ಗುಂಟೆ ಜಾಗ ಉಳಿಸ್ಕೊಂಡು ಹಸುಗಳಿಗೆ ಮೇವು ಬೆಳೆಸಿ ಹಾಲನ್ನು ಕಳೆದು ಯಾರು ಇವತ್ತು ಜೀವನ ನಡೆಸ್ತಾ ಇದ್ದಾರೋ ಅವರ ಹೊಟ್ಟೆ ಮೇಲೆ ಹೊಡೆದು ಈ ಪ್ರಾಜೆಕ್ಟ್ ಅನ್ನ ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ ನೀವು? ಹೇಳಿ, ಸತ್ಯ ಹೇಳಿ, ಯಾರಿಗೋಸ್ಕರ? ಬೆಂಗಳೂರು ಬೀಡಿಗೆನಲ್ಲಿ 20,000 ಸೈಟ್ಗಳು ಖಾಲಿ ಬಿದ್ದಿದ್ದಾವೆ. 20,000 ಸೈಟ್ಗಳು. ಇದನ್ನು ನಾನು ಹೇಳೋದಿಲ್ಲ, ಸತೀಶ್ ಜಾರಕಿಹೊಳಿ ಈ ಮಾತನ್ನ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬೆಂಗಳೂರಿನ ವಿವಿಧ ಬಡಾವಣೆಗಳಲ್ಲಿ ಸಹಸ್ರಾರು ಸೈಟ್ಗಳು ಖಾಲಿ ಬಿದ್ದಿದ್ದಾವೆ. ಇವತ್ತು ಅವುಗಳನ್ನು ತೆಗೆದುಕೊಳ್ಳಲು ಯಾರೂ ಇಲ್ಲ. ಬೆಂಗಳೂರಿನಲ್ಲಿ ಅನೇಕರು ಇವತ್ತು ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅನೇಕ ದೊಡ್ಡ ದೊಡ್ಡ ಮಹತ್ವ ಕಟ್ಟಿದ್ದಾರೆ. ಅಲ್ಲಿ ಇವತ್ತು ಅವುಗಳನ್ನು ಕೊಂಡುಕೊಳ್ಬೇಕಂತವರು ಇಲ್ಲ. ಎಷ್ಟೊಂದು ಕಟ್ಟಿರುವ ಮನೆಗಳು ಖಾಲಿ ಬಿದ್ದಿದ್ದಾವೆ. ಇದನ್ನ ಯಾವುದೋ ಒಂದು ಕಮಿಟಿ ಮಾಡಿದ್ದಾರಂತೆ. ಆ ಕಮಿಟಿಯವರು ದಯಮಾಡಿ ಈ ವಿಷಯದ ಬಗ್ಗೆ ಮೊದಲು ಅಂಕಿಅಂಶ ಸಂಗ್ರಹಣ ಮಾಡಲಿ. 7 ಜನ ಸುಪ್ರೀಂ ನ್ಯಾಯಾಧೀಶರು ಬಂದು ಅವರು ಇಲ್ಲಿರ್ತಕ್ಕಂಥ ವಾಸ್ತವಾಂಶವನ್ನು ನೋಡಿ ಈ ಪ್ರಾಜೆಕ್ಟ್ ಅನ್ನ ಮಾಡಬಾರದು, ನೀವು ರೈತರ ಹೊಟ್ಟೆ ಮೇಲೆ ಹೊಡಿಬೇಡಿ, ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರು ಹೇಳಿದ್ದಾರೆ. ನಮಗೆ ಡಿ ಕೆ ಶಿವಕುಮಾರ್ ಅವರು 2 ವರ್ಷ ರಾಜ್ಯ ಆಳಿದ್ರೆ ದೇವೇಗೌಡರು, ಕುಮಾರಸ್ವಾಮಿ ಅವರು ಬೇರೊಬ್ಬ ಒಕ್ಕಲಿಗ ನಾಯಕನ್ನ ಬೆಳಿಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಸುಳ್ಳು ಆಪಾದನೆ ಮಾಡಬೇಡಿ. ಆಳಿ ರೈತನ ಮಗನಾಗಿ ಇವತ್ತು ರೈತ ಹೊಟ್ಟೆ ಮೇಲೆ ಹೊಡೆದು ಯಾವ ಪುರುಷಾರ್ಥಕ್ಕೆ ಈ ಪ್ರಾಜೆಕ್ಟ್ ಅನ್ನ ನೀವು ತಿಳಿದುಕೊಂಡಿದ್ದೀರಿ? ಹೇಳಿ, ಸತ್ಯ ಹೇಳಿ. ಇವತ್ತು ಹೇಳ್ತಾರೆ ನಾನು ಒತ್ತಾಯ ಮಾಡೋದಿಲ್ಲ, 3 ಕೋಟಿ ರೂಪಾಯಿ ಕೊಡ್ತೀನಿ. ನಿನ್ನೆ ಡೆಲ್ಲಿ ಹೋಗೋದಕ್ಕಿಂತ ಮುಂಚೆ 3 ಕೋಟಿ ರೂಪಾಯಿ ಕೊಡ್ತೀನಿ. ಓಹೋ, ನಿನ್ನೆ ಗೊತ್ತಾಯಿತು ರೈತರಿಗೆ 3 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳುವ ಒಂದು ಬುದ್ಧಿ ನಿನ್ನೆ ಅವರ ಗಮನಕ್ಕೆ ಬಂತು. ಹೌದು, 3 ಕೋಟಿ ರೂಪಾಯಿ ಕನಕಪುರದಲ್ಲಿ ಅವರೇನೇ ಮಾಡಿದ್ದಾರಲ್ಲ, ಆ ಜಾಗ ಇವತ್ತು ಬೇರೆಯವರಿಗೆ ಮೊದಲು ಸೈಟ್ ಮಾಡಬೇಕು, ಯಾವ ಪ್ರಾಜೆಕ್ಟ್ ಮಾಡಬೇಕು ಮೊದಲು ಕೊಟ್ಟು ಅಲ್ಲಿ ತೀರ್ಮಾನ ಮಾಡಿ. ಇಲ್ಲಿ ಯಾಕೆ ಬಂದು ಬಡವರು ಪಾಪ ಹೊಟ್ಟೆ ಮೇಲೆ ಹೊಡೆದು ನೀವು ಏನು ಯಾವ ಉದ್ದೇಶಕ್ಕೆ? ಸಿದ್ದರಾಮಯ್ಯ ಸರ್ಕಾರದಲ್ಲಿ ನೀವು 5 ಕಾರ್ಪೊರೇಷನ್ ಹೇಳಿ, ದಯಮಾಡಿ ಹೇಳಿ. ಡಿ ಕೆ ಶಿವಕುಮಾರ್ ಅವರೇ, ದಯಮಾಡಿ ಹೇಳಿ. ನೀವು ರಾಜ್ಯ ಆಡಬೇಕು, ನಮ್ದೇನು ತಕರಾರಿಲ್ಲ. ಆದ್ರೆ ಎಲ್ಲಿಯವರೆಗೆ ನೀವು ರೈತರ ಹೊಟ್ಟೆ ಮೇಲೆ ಹೊಡೆಯಲಿಕ್ಕೆ ಹೋಗ್ತಿರೋ ಅಲ್ಲಿಯವರೆಗೆ ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ, ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ದೇವೇಗೌಡನಿಗೆ 93 ವರ್ಷ ಆಗಿರಬಹುದು. ನಾನು ಯಾವ ಕಾರಣದಿಂದ ಬರೆದಿಟ್ಕೊಡು. ನನ್ನ ರೈತರ ಹೊಟ್ಟೆಯ ಮೇಲೆ ಹೊಡೆದು ನಿಮ್ಮ ಸೌದೆಯನ್ನು ಕಟ್ಟಲಿಕ್ಕೆ
ಏನೇನು ಭರವಸೆ ಕೊಟ್ಟು ಬಂದಿದ್ದೀರೋ ಮುಖ್ಯಮಂತ್ರಿ ಆಗಲಿಕ್ಕೆ, ಸಿದ್ದರಾಮಯ್ಯವ್ರನ್ನು ತೆಗೆದು ಮುಖ್ಯಮಂತ್ರಿ ಆಗಲಿಕ್ಕೆ ನೀವು ಯಾರ್ಯಾರಿಗೂ ಸಹಾಯ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೀರೋ ಆ ಸಹಾಯವನ್ನು ಮಾಡಲಿಕ್ಕೆ ಇಲ್ಲಿ ರೈತರ ಹೊಟ್ಟೆಯನ್ನು ಹೊಡೆದು ಈ ಜಮೀನನ್ನ ಯಾರಿಗೆ ಕೊಡ್ಲಿಕ್ಕೆ, ಯಾವ ಕಂಪನಿಗೆ ಕೊಡ್ಲಿಕ್ಕೆ, ಯಾವ ಇಲ್ಲಿ ಲೇಔಟ್ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ಹೇಳಿ, ಸತ್ಯ ಹೇಳಿ. ದಯಮಾಡಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರೆ. ಇವತ್ತು ನೀವು ಹೇಳಿದಿರಿ ಅವರ ಹೇಳಿಕೆಯಲ್ಲಿ ನಾನು ಒತ್ತಾಯ ಮಾಡುವುದಿಲ್ಲ.